ಯೋಚನೆಯಿಂದ ಹೇಳ್ತಾ ಇದ್ದೀನಿ. ಇದು ನನ್ನ ಸ್ವಂತ ಅನಿಸಿಕೆ. ಇದರಲ್ಲಿ ಯಾವ ರಾಜಕೀಯವೂ ಇಲ್ಲ. ವಿಶ್ವಗುರು ಅನ್ನೋದಕ್ಕೆ ಎರಡು ಮಾತಿಲ್ಲ. ಯಾಕಂತಂದರೆ ನಾನು ಧರ್ಮಸ್ಥಳದಲ್ಲಿ ವಚನ ಸಾಹಿತ್ಯದ ಬಗ್ಗೆ ಮಾತಾಡಿದಾಗ ಸ್ವತಃ ಧರ್ಮಾಧಿಕಾರಿಗಳು ವಚನಗಳು ಅಂತಂದರೆ ಕನ್ನಡದ ವೇದಗಳು ಅಂತಂದರು. ಹಾಗಾಗಿ ವಿಶ್ವಗುರು ಅನ್ನೋದು ನಿಜ. ಜ್ಞಾನಕ್ಕೆ ಬಹಳ ಮಹತ್ವ ಕೊಟ್ಟು ಜ್ಞಾನ ಯೋಗ ಭಕ್ತಿ ಯೋಗ ಎಲ್ಲವನ್ನೂ ಜನಸಾಮಾನ್ಯರಿಂದ ಎತ್ತಿದಂಥವರು ವಿಶ್ವಗುರು. ಆದರೆ ಅವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕರೆಯೋದು ಅವ್ರನ್ನ ಕೆಳಗಡೆ ತಂದಾಗತ್ತೆ. ಅದು ನನಗೆ ಸರಿ ಅನಿಸೋದಿಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ನಾಯಕ ಅಂತಂದರೆ ಲೀಡರು ಅವರು ಗುರು ಆಗೋಕ್ಕೆ ಸಾಧ್ಯ ಇಲ್ಲ. ಗುರು ಭಾಳ ಎತ್ತರಕ್ಕೆ ಹೋದಂಥವ್ರು. ಆ ಗುರುವನ್ನು ತಂದು ನಾಯಕ ಮಾಡಿ ಕೂರಿಸೋದು ಸರಿಯಲ್ಲ. ನಾಯಕ ಪದದ ಅರ್ಥ ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಒಂದು ಲೀಡರು, ಎರಡನೇದು ನಾಯಕ ಅಂದರೆ ಪಾಳ್ಯಗಾರಿಕೆ ಮಾಡುವಂಥ ನಾಯಕರು. ಅದು ಯಾವುದೂ ಇಲ್ಲದೇ ವಿಶ್ವಕ್ಕೆ ಮಾದರಿಯಾದಂಥ ವಿಶ್ವಗುರು ಇದ್ದಿದ್ದರಿಂದ ನೋಡಿ ಆ ಮಗು ಕೂಡ ಚಪ್ಪಾಳೆ ತಟ್ತಾ ಇದೆ. ಅಂಥವರನ್ನು ನಾವು ನಾಯಕ ಅನ್ನೋದು ಕರೆಯೋದು ತಪ್ಪು. ಆಧ್ಯಾತ್ಮಿಕ ಸಾಮಾಜಿಕ ಕ್ರಾಂತಿ ಮಾಡಿ ವಿಶ್ವಕ್ಕೆ ಮಾದರಿಯಾಗುವಂಥ ಒಂದು ಮಾನವೀಯತೆಯ ಮೌಲ್ಯಗಳನ್ನು ಕೊಟ್ಟಂಥವ್ರನ್ನ ಸಾಂಸ್ಕೃತಿಕ ಅಂತ ಕೇವಲಕ್ಕೆ ಒಂದು ಸಂಕುಚಿತ ಮಾಡೋದು ಅದು ಸರಿ ಅಲ್ಲ ಅಂತ ನನಗನ್ಸುತ್ತೆ. ಯಾರಿಗೆ ಸರಿ ಅನಿಸುತ್ತೋ ಅವರು ಚಪ್ಪಾಳೆ ತಟ್ಬಿಟ್ಟು ನೀವು ನನ್ನ ಮಾತಿಗೆ ಒಪ್ತೀರಿ ಅನ್ನೋದನ್ನು ತೋರಿಸ್ಕೊಡ್ಬೋದು. ಬಸವಣ್ಣನವರ ವಿಚಾರಧಾರೆ ಎಷ್ಟು ವಿಶಿಷ್ಟ, ವಿನೂತನ, ವಿಶೇಷ ಆಗಿತ್ತು ಅಂತಂದರೆ, ಹೇಗೆ ಹೂವಿಗೆ ಮಕರಂದಕ್ಕೆ ಆಕರ್ಷಣೆಗೊಂಡು ದುಂಬಿಗಳು ಬರುತ್ತೋ ಹಾಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಜನರು ಬಂದಿದ್ದರು. ಹಾಗಾಗಿ ಅವ್ರನ್ನ ವಿಶ್ವಗುರು ಅಂತ ಕರೆದಿದ್ರು. ಯಾಕಂದರೆ ಶಿವಭಕ್ತರು ಕಲ್ಯಾಣದ ಕಡೆಗೆ ಎಲ್ಲರೂ ಬಂದಿದ್ದು ನೋಡಿದ್ರೆ ಅದು ಅದ್ಭುತ. ಬಹುಶಃ ಜಗತ್ತಿನಲ್ಲಿ ಎಲ್ಲೇ ಯಾವುದೇ ಒಂದು ಸಾಹಿತ್ಯವನ್ನು ತಗೊಂಡ್ರೆ ಜ್ಞಾನ ವಿಜ್ಞಾನ ತತ್ವಜ್ಞಾನ ಸಂಗಮ ಇರುವಂಥ ಇನ್ನೊಂದು ಸಾಹಿತ್ಯ ಯಾವುದೂ ಇಲ್ಲ. ಅದು ಕೇವಲ ನಮ್ಮ ವಚನ ಸಾಹಿತ್ಯ ಅಂತ ನಾವು ಹೇಳ್ಬೋದು. ವಚನ ಅಂದರೆ ವಚಿಸುವುದು, ವನಿಂದ ವಚಿಸುವುದು, ಇಡೀ ಸಮಾಜದಲ್ಲಿ ಸನಿಂದ ಸಮಾನತೆ ಸಮಬಾಳ್ವೆ ತರೋದು, ಚನಿಂದ ಚಲನಶೀಲರಾಗಿರೋದು, ನನಿಂದ ನರತ್ವ ನೀಗಿ ಹರತ್ವ ಸಾಧಿಸುವುದು ಅಂತ ಹೇಳ್ಬೋದು. ಈ ವಚನಗಳನ್ನು 365 ಜನ ಏಕಕಾಲಕ್ಕೆ ಒಂದೇ ಸ್ಥಳದಲ್ಲಿ ಬರೆದಿರುವಂಥದ್ದು ಇದು ಬಹಳ ವಿಶಿಷ್ಟ. ಯಾಕಂತಂದರೆ ಇವತ್ತಿಗೂ ಕೂಡ ಆ ವಚನಗಳು ಸರ್ವಕಾಲೀನ ಸತ್ಯವನ್ನು ಸಾರುವಂಥ ಸಮಾಜದ ಸಾರವನ್ನು ಕೊಟ್ಟಂಥದ್ದು ನಮ್ಮ ವಚನಗಳು. ಹಾಗಾಗಿ ಬಸವಣ್ಣನವರ ಬನಿಂದ ಬದುಕಿನಲ್ಲಿ ಬಳಲಿ ಬಸವಳಿದ ಸಾಮಾನ್ಯ ಜನರಲ್ಲಿ ಸನಿಂದ ಸಮಾನತೆ ಸಮಬಾಳ್ವೆ ಸಹಾನುಭೂತಿ ತುಂಬಿ ವನಿಂದ ವಚನವನ್ನು ಜಗತ್ತಿಗೆ ಕೊಟ್ಟು ನಮ್ಮ ಜ್ಞಾನವನ್ನು ಸಾಮಾನ್ಯ ಜನರ ಬದುಕನ್ನು ಬಂಗಾರ ಮಾಡಿದಂಥವರು ಬಸವಣ್ಣನವರು. ಹಾಗಾಗಿ 900 ವರ್ಷ ಆದ ಮೇಲೂ ಕೂಡ ನಾವು ಬಸವಣ್ಣನವರನ್ನು ನೆನೆಸ್ಕೊಳ್ತೀವಿ. ಬಸವಣ್ಣನವರ ಪರಿಕಲ್ಪನೆ ಹೇಗಿತ್ತು ಅಂದರೆ, ದೇವಸ್ಥಾನದಲ್ಲಿ ಕೀಲಿಗೆ ಹಾಕಿ ಒಂದು ದೇವರನ್ನ ಇಡೋದು ಅದು ದೇವರ ಅಲ್ಲ. ಅವ್ರು ಹೇಳಿದ್ದೇನೆಂದರೆ, ಎತ್ತೆತ್ತ ನೋಡಿದ್ರತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀವೇ ದೇವ, ವಿಶ್ವತೋ ಚಕ್ಷು ನೀವೇ ದೇವ, ವಿಶ್ವತೋ ಬಾಹು ನೀವೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ. ಇಡೀ ವಿಶ್ವದ ಕಣ ಕಣದಲ್ಲೂ ಶಿವ ಇರೋದನ್ನು ಸಾರಿ ಹೇಳಿದ್ದು ಬಸವಣ್ಣನವರು. ಹಾಗಾಗಿ ಆ ಬಸವಣ್ಣನ ಅನುಯಾಯಿಗಳು ಶಿವ ತತ್ವವನ್ನು ಎಷ್ಟು ಚೆನ್ನಾಗಿ ಪಾಲಿಸಿದ್ರು ಅಂದರೆ, ಮೇಲು ಕೀಳು, ಓದಿದವರು ಕೆಳಗಿನವರು, ಮೇಲು ಇದು ಯಾವುದೂ ಇಲ್ಲದೇ ಎಲ್ಲರೂ ಸಮಾನವಾಗಿ ಶರಣರಾಗಿ ಬದುಕಿದರು. ಇದಕ್ಕೆ ಕಾರಣ ಏನಂದರೆ, ಬಸವಣ್ಣನವರು ಹೇಳ್ತಾರೆ, ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮಗಳಿಗೆ, ಕುಲ ಒಂದೇ ತನ್ನ ತಾನರಿದವಂಗೆ, ಫಲ ಒಂದೇ ಷಡು ದರ್ಶನ ಮುಕ್ತಿಗೆ, ನಿಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ಅರಿದವಂಗೆ ಅಂತ. ನಿಮ್ಮ ಅರಿವು ಅಂದರೆ ಯಾವುದು? ಪರಮಾತ್ಮ ಬೇರೆ ಅಲ್ಲ, ಪರಶಿವ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಪರಮಾತ್ಮನ ಅಂಶ ಪ್ರತಿಯೊಬ್ಬರಲ್ಲೂ ಇದೆ ಅಂತ ನಾವು ಯಾವಾಗ ಇನ್ನೊಬ್ಬರಿಗೆ ಗೌರವ ಕೊಟ್ಟು ಶರಣಾರ್ಥಿ ಅಂತೀವಲ್ಲ, ಅದೇ ನಮ್ಮನ್ನು ನಾವು ಅರ್ಥಕೊಂಡ ಹಾಗೆ.
ಮೇಲು ಕೀಳು ಅಂತ ಮಾಡಿಕೊಂಡು ಅವ್ರನ್ನ ಕೆಳಗಡೆ ಇದು ಮಾಡುವಂಥದ್ದು ಅದು ಸಮಾಜಕ್ಕೆ ಮಾರಕ. ಈ ಒಳಜಾತಿಯ ಮೀಸಲಾತಿಗಳಿಗೋಸ್ಕರ ಹೋಗುವಂಥದ್ದಿದೆಯಲ್ಲ ಅದು ಸಮಾಜನ ಒಡೆಯುವ ಕೆಲಸ. ಆದರೆ ಸಮಾಜದ ಕಡೆಯವನ್ನು ಕೂಡ ಮೇಲೆತ್ತುವಂಥದ್ದು ಕೆಲಸ ಇದೆಯಲ್ಲ ಅದು ವಿಶ್ವಕ್ಕೆ ಮಾದರಿಯಾದಂಥದ್ದು ಅಂತ ನಾವು ಹೇಳ್ಬೋದು. ಇಂಥ ಅದ್ಭುತವಾದಂಥ ವ್ಯಕ್ತಿ ಅಲ್ಲ ಶಕ್ತಿ ನಮಗೆ ಕಣ್ಣು ತೆರೆಸುವಂಥ ಮಾತುಗಳನ್ನು ವಚನದ ಮುಖಾಂತರ ಹೇಳಿದ್ದಾರೆ. ಈ ವಚನಗಳು ಎಷ್ಟು ಸುಲಭವಾಗಿದೆ ಅಂತಂದರೆ ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ. ನಾವು ಕೆಟ್ಟ ಕೆಲಸ ಮಾಡಿಬಿಟ್ಟು ಅಲ್ಲಿ ಒಳ್ಳೆಯದನ್ನು ಒಂದು ಯಾವುದೋ ಒಂದು ಇದು ಮಾಡಿ ಒಳ್ಳೆಯದು ಫಲ ಬರುತ್ತೆ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲು ನೆರೆದು ಜೇನು ತುಪ್ಪ ಹೊಯ್ದಡೆ ಸಿಹಿಯಾಗಬಲ್ಲದೆ ಕಹಿಯಾಗೋದಲ್ಲದೆ ಶಿವಭಕ್ತರಲ್ಲರ ಕೊಡೆಗೆ ನುಡಿಯಲಾಗದು ಕೂಡಲ ಸಂಗಮ ದೇವ ಅಂತ. ಹಾಗಾಗಿ ನಾವು ಯಾವಾಗಲೂ ಕೂಡ ಸಜ್ಜನರ ಸಂಘ ಮಾಡಬೇಕು, ಅದನ್ನು ಹೆಜ್ಜೇನು ಅಂತ ತಗೊಳ್ಬೇಕು. ದುರ್ಜನರ ಜೊತೆಗೆ ಹೋಗಿ ದುಶ್ಚಟಕ್ಕೆ ತುತ್ತಾಗಿ ದುರಭ್ಯಾಸದಿಂದ ನಾವು ದುರ್ಮರಣಕ್ಕೆ ಕಾರಣ ಆದರೆ ಅವರು ನಮಗೆ ಹೀರೋಗಳಾಗೋದಿಲ್ಲ, ಅವರು ಝೀರೋಗಳು ಅಂತಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇದೆಲ್ಲ ಅರ್ಥ ಆಗಬೇಕಂದ್ರೆ ನಮ್ಮ ಮಗು ಜ್ಞಾನ ಕೂತಿದ್ದಾನೆ, ಇವನು ಆ ಜ್ಞಾನದ ಹಾಗೆ ನಮ್ಮಲ್ಲಿ ಜ್ಞಾನದ ಬಲ ಬೇಕು. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ನೋಡ ಕೇಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಕೂಡಲ ಸಂಗಮ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಅಂತ. ಹಾಗಾಗಿ ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಅಸತ್ಯ ಇರೋದಿಲ್ಲ, ಜ್ಞಾನ ಇದ್ದಲ್ಲಿ ಅಜ್ಞಾನ ಇರೋದಿಲ್ಲ. ಈ ಅಜ್ಞಾನ ಹೋಗಬೇಕು ಅಂತಂದರೆ ನಾವು ನಿಜವಾಗ್ಲೂ ಸರಿ ತಪ್ಪಿನ ವಿವೇಚನೆಯನ್ನು ಪಡೆದು ನಾವು ಉತ್ತಮರಾಗಿ ಬದುಕಬೇಕು. ಇವತ್ತು ದುರಂತ ಅಂದರೆ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಪೆಡಂಭೂತಗಳಾಗಿ ಇಡೀ ಸಮಾಜದ ಒಂದು ಬುಡಕಟ್ಟನ್ನೇ ಅದು ಬುಡಮೇಲು ಮಾಡಿದೆ. ನೈತಿಕ ಮೌಲ್ಯಗಳು ನೆಲ ಕಚ್ಚಿದೆ. ಇಂಥ ಸಮಯದಲ್ಲಿ ಬಸವಣ್ಣನವರಿಂದ ಪ್ರೇರೇಪಿತ ಆಗಿ 35 ಜನ ಹೆಣ್ಮಕ್ಳು ವಚನಗಳು ಬರೆದ್ರು. ಅದರಲ್ಲಿ ಸತ್ಯಕ್ಕ ಬರೀತಾಳೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದಡೆ ಕೈ ಮುಟ್ಟಿ ಎತ್ತಿಡೆ, ಅಯ್ಯ ನಿಮ್ಮಾಣೆ ನೀವಿಕ್ಕಿದ ಭಿಕ್ಷೆಯಲ್ಲಿ ನಾ ನಿಪ್ಪೆನಯ್ಯ ಶಂಭು ಜಕ್ಕೇಶ್ವರ ದೇವಯ್ಯ ಅಂತ. ನೋಡಿ, ಇವತ್ತು ಎಲ್ಲಿ ನೋಡೋದಲ್ಲೆಲ್ಲ ಪೈಪಿಂದ ಬಾತ್ರೂಮ್ನಲ್ಲಿ ಎಲ್ಲ ಕಡೆಗೆ ಬೆಡ್ ಮೇಲೆ ದುಡ್ಡನ್ನು ಮುಚ್ಚಿಡ್ತಾ ಇದ್ದಾರೆ. ಅದನ್ನ ಹಿಡಿಯೋಕ್ಕೆ ಹೋಗ್ಬಿಟ್ರೆ ಎದೆ ನೋವು ಅಂತ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಾರೆ. ಆದರೆ ಇವರು ನಿಜವಾಗ್ಲೂ ಶರಣ ಸತ್ಯಕ್ಕನ ಮಾತು ಕೇಳಿದ್ದೆ ಆದರೆ ಇಂಥ ದುರಂತಕ್ಕೆ ತುತ್ತಾಗ್ತಾ ಇರಲಿಲ್ಲ. ಇದಕ್ಕೆ ಅಕ್ಕ ಮಹಾದೇವಿಯ ಒಂದು ವಚನ ನಾವೆಲ್ಲರೂ ಪರಿಪಾಲಿಸಬೇಕಾದಂಥದ್ದು. ಆ ವಚನವನ್ನು ನಾನು ಹೇಳ್ತೀನಿ, ಅದನ್ನ ರಿಪೀಟ್ ಮಾಡ್ತೀರಾ? ಎಲ್ಲರೂ ಮಾಡ್ತೀರಾ? ಖಂಡಿತ ಜೋರಾಗಿ ಹೇಳಿ. ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು, ಆ ಕೋಪಾಗ್ನಿಯ ತಾಮಸ ಧೂಮ್ರ, ತಾಮಸ ಧೂಮ್ರ ಮುಸುಕಿನದಲ್ಲಿ ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ, ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ, ನಿಮ್ಮ ಪಾದವನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ. ಇವತ್ತು ಯಾರು ದುಃಖ ಪಡ್ತಾ ಇದ್ದಾರಲ್ಲ ಅವರೆಲ್ಲರೂ ಈ ಒಂದು ವಚನವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ
ದುಃಖ ದುಮ್ಮಾನ ಯಾವುದೂ ಇರೋದಿಲ್ಲ.